गुणकाय नियमाय सर्वाय नमः भाषिव निवारणे भद्राय नमः गम पदम गम पदम गम पदम नीधा गम पदम गम पदम नीधा निपा गम पदम गम पदम गम पदम नीधा गम पदम गम पदम नीधा निपा ಕರೆದಾಗ ಬರಬೇಕು ಕರುಣಾಕರ ದಯಮಾಡಿ ನೀನೊಮ್ಮೆ ಜಗದೀಶ್ವರ ಓಂಕಾರ ಶ್ರೀಕಾರ ಗೌರೀವರ ನಿಜ ಗುಣ ನೀನೇ ಗುಣಶೇಖರ ಹಣೆ ಮೇಲಿದೆ ವಿಭೂತಿಯು ಕಣ್ಣಲ್ಲಿ ತುಂಬಿದುದು ಚಿರಕಾಂತಿಯು ಮುಡಿಧರಿಸಿದೆ ಶಬಗಂಗೆಯು ಕೊರಳಲ್ಲಿ ತಂಗೊಳಿಸುವ ರುದ್ರಾಕ್ಷಿಯು ಶ್ರೀ ಪಾರ್ವತೀಪತಿಯ ಲೋಕಾಧಿಪತಿ ಶ್ರೀ ಪಾರ್ವತೀಪತಿಯ ಲೋಕಾಧಿಪತಿ ತ್ರಿನೇತ್ರಿಭೂಷಿತನೆ ನಿನಗೆ ನಮೋ ಸ್ವೀಕರಿಸುವ ಈ ಮನವಿಯ ಸ್ವೀಕರಿಸುವ ಈ ಮನವಿಯ ಸರಿ ಗರಿ ಗರಿ ಗಗ ಮಗ ಮಗ ಪದನಿ ಸಾ ಸಾ ಸ ಸರಿ ಗರಿ ಗರಿ ಗ ಮಗ ಗ ಮಗ ಪದನಿ ಸಾ ಸ ಸರಿ ಗರಿ ಗರಿ ಗ ಮಗ ಗ ಮಗ ಪದನಿ ಸಾ ಸ ಸಾ ಸಾ ಸರಿ ನೀ ಸಾ ಸಾ ಸ ಮ ಸಾರಿ ಗ ಮರಿ ಗ ಮ ಗರಿರಾಗ ಬರಬೇಕು ಕರುಣಾಕರ ದಯಮಾಡಿ ನೀನೊಮ್ಮೆ ಜಗದೀಶ್ವರ ಓಂಕಾರ ಶ್ರೀಕಾರ ಗೌರೀವರ ನಿಜ ಗುಣನು ನೀನೇ ಗುಣಶೇಖರ ವರದಾಯ ಸಕಲಾಯ ಈಶಾಯ ನಮಃ ಗುಣಕಾಯ ನಿಯಮಾಯ ಸರ್ವಾಯ ನಮಃ. ರೂರಲ್ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀ ಎಸ್ ಕೆ ಚನ್ನೀರುಗೌಡ ಪ್ರಾತಸ್ಮರಣೀಯರಾದ ಮೃತ್ಯುಂಜಯಪ್ಪಗಳನ್ನು ಮಹಾಂತಪ್ಪಗಳನ್ನು ಅತಿನೀಶ್ವೀಗಳನ್ನು ಮನದಲ್ಲಿ ನೆನಪಿ ಮೃತ್ಯುಂಜಯ ವಿದ್ಯಾಪೀಠ ಹಂಸಭಾವಿ ಹಾಗೂ ಆರಕ್ಷಕ ಠಾಣೆ ಹಂಸಭಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಅಪರಾಧ ತಡೆ ಮಾಸಾಚರಣೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರು ಹಿರಿಯ ನ್ಯಾಯವಾದಿಗಳು ಹಾಗೂ ಪ್ರಗತಿಪರ ರೈತರಾಗಿರ್ತಕ್ಕಂಥ PV ಕೆಳೂಸಿ ಅವರನ್ನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಸ್ವಾಗತ. ಇಂದಿನ ಈ ಸಮಾರಂಭಕ್ಕೆ ಉಪಸ್ಥಿತರಿರುವ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಪ್ರಬಣ್ಣ ಬಳಗನೂರು ಇವರನ್ನು ಕೂಡ ಸ್ವಾಗತಿಸುತ್ತೇನೆ. ಸ್ವಾಗತ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಆಡಳಿತ ಮಂಡಳಿಯ ಸದಸ್ಯರಾದ ಲಿಂಗರಾಜ್ ಎಲಿ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಸ್ವಾಗತ. ಮತ್ತೋರ್ವ ಆಡಳಿತ ಮಂಡಳಿಯ ಸದಸ್ಯರಾದ ಜಗದೀಶ್ ಕೆರಡಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ. ಇಂದಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಅತಿಥಿಗಳಾಗಿ ಉಪನ್ಯಾಸವನ್ನು ನೀಡಿ ನಿಮ್ಮೆಲ್ಲರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡ್ತಕ್ಕಂತಹ ನಮ್ಮ ಹಂಸಭಾವಿ ಪೊಲೀಸ್ ಠಾಣೆಯ PS ಆಗಿರ್ತಕ್ಕಂಥ ಆನಂದ್ ನಾಯಕರನ್ನು ಕೂಡ ಸ್ವಾಗತಿಸುತ್ತೇನೆ. ಸ್ವಾಗತ. ಈ ಸಮಾರಂಭದಲ್ಲಿ NSS ನಾಯಿಬ್ ಸುಬೇದಾರ್ ಅಮಿತ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ನಮ್ಮ ಮೃತ್ಯುಂಜಯ ವಿದ್ಯಾಪೀಠದ ಎಲ್ಲ ಉಪನ್ಯಾಸಕ ವರ್ಗದವರನ್ನ, ಆಡಳಿತ ಮಂಡಳಿಯ ಸದಸ್ಯರುಗಳನ್ನ ಮತ್ತು ಸರ್ವ ಸಿಬ್ಬಂದಿಯವರನ್ನ, ನಮ್ಮ ಅಂಗಸಂಸ್ಥೆಗಳ ಎಲ್ಲ ವಿದ್ಯಾರ್ಥಿನಿಯರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸ್ವಾಗತ. ಸುಸ್ವಾಗತ. ಪತ್ರಿಕಾ ಮಾಧ್ಯಮದವರನ್ನ, NCC ಕೆಡೆಟ್ಗಳನ್ನು ಕೂಡ ಸ್ವಾಗತಿಸುತ್ತೇನೆ. ತಮ್ಮೆಲ್ಲರಿಗೂ ಸ್ವಾಗತ. ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಮಾನ್ಯರನ್ನ ಹಾಗೂ ತಮ್ಮೆಲ್ಲರನ್ನ ಸ್ವಾಗತಿಸಿಕೊಂಡಿರ್ತಕ್ಕಂಥ ಶ್ರೀ ಎಸ್ ಕೆ ಚನ್ನೀರುಗೌಡ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸ್ತೇನೆ. ಸ್ವಾಗತ. ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಅತಿ ಮುಖ್ಯವಾಗಿರ್ತಕ್ಕಂತಹ ಘಟ್ಟಕ್ಕೆ ನಾನು ಬರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮೂಲಕ ಹೆಚ್ಚುತ್ತಿರ್ತಕ್ಕಂಥ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರವೇನು, ಹೇಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಅಪರಾಧ ಎಸಗಿದವರಿಗೆ ಇರ್ತಕ್ಕಂಥ ಶಿಕ್ಷೆ ಏನು ಎಂಬುದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತಹ ಒಂದು ಕಾರ್ಯವನ್ನ ಈಗ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಂಸಭಾವಿ ಆರಕ್ಷಕ ಠಾಣೆಯ PSI ಶ್ರೀ ಆನಂದ್ ನಾಯ್ಕ್ ಅವರು ಮಾಹಿತಿಯನ್ನ ಹಂಚ್ಕೋಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ.
ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರಾರ್ಥನೆ ತುಂಬ ಚೆನ್ನಾಗಿತ್ತು, ಸುಶ್ರಾವ್ಯವಾಗಿ ಬಂತು. ಪಲ್ಲವಿ, ಚರಣ, ನೋಟ್ಸು ಚೆನ್ನಾಗಿತ್ತು, ಖುಷಿ ಆಯಿತು ಮೊದಲನೇ ಪ್ರಾರ್ಥನೆ ಕೇಳಿ. ನನ್ನ ಹೆಸರು ಆನಂದ್ ನಾಯಕ್ ಅಂತ ಹೇಳಿ, ನಾನಿಲ್ಲಿ ಹಂಸಬಾವಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಡೆ ಒಂದು 27 ದಿನ ಆಯಿತು ಇವತ್ತಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟು. ಸೊ ಭವಿಷ್ಯ ಇಲ್ದಿರೋರಿಗೆಲ್ರಿಗೂ ಕಾಂಟ್ಯಾಕ್ಟ್ ಕಡಿಮೆ, ಸೊ ಮುಂದೆ ಪರಿಚಯ ಆಗೇ ಆಗುತ್ತೆ. ಮೃತ್ಯುಂಜಯ ವಿದ್ಯಾಪೀಠ ಹಂಸಬಾವಿ ಹಾಗೂ ಆರಕ್ಷಕ ಠಾಣೆ ಹಂಸಬಾವಿ ಇವರ ಒಂದು ಜಂಟಿ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಅಪರಾಧ ತಡೆ ಮಾಸ ಸುಮಾರು 107 ವರ್ಷಗಳ ಇತಿಹಾಸ ಇರುವಂತಹ ಒಂದು ವಿದ್ಯಾಪೀಠ. ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಒಂದು ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲ ವಿದ್ಯಾರ್ಥಿನಿಯರೇ, NCC ಕೆಡೆಟ್ ಅವರೇ ಹಾಗೂ ಈ ಒಂದು NCC ತರಬೇತುದಾರರಾಗಿರ್ತಕ್ಕಂತಹ ಮುಖ್ಯಸ್ಥರೇ ಹಾಗೂ ನಮ್ಮ ಪೊಲೀಸ್ ಠಾಣೆ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿತರೆ ಮತ್ತು ಎಲ್ಲ ಒಂದು ಸಹಯೋಜಕರೇ ಮತ್ತು ಮೀಡಿಯಾ ಸಹಭಾಗಿಗಳೇ, ಪ್ರತಿಯೊಬ್ಬರಿಗೂ ಗೊತ್ತಿದೆ, ಕಾನೂನಿದೆ, ನ್ಯಾಯಾಲಯ ಇದೆ, ಕಟ್ಟಳೆಗಳಿದೆ. ಹಾಗೆ ಇದ್ರ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ತಮ್ಮದೇ ಆದಂತಹ ಮೂಲಭೂತ ಹಕ್ಕುಗಳಿದೆ ಮತ್ತು ಕರ್ತವ್ಯಗಳಿದೆ. ಸೊ ಈ ಒಂದು ಮೂಲಭೂತ ಹಕ್ಕುಗಳನ್ನು ನಾವು ಅನುಭವಿಸ್ತೀವಿ, ಅದರ ಜೊತೆಗೆ ಕರ್ತವ್ಯಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕಂತ ನನಗೆ. ಸೊ ಇದ್ರ ಮಧ್ಯೆ ಏನಾಗುತ್ತೆ ಅಂತಂದ್ರೆ, ವ್ಯಕ್ತಿ ಸಮಾಜದಲ್ಲಿದ್ದಾಗ ಸಹಜವಾಗಿ ಕೆಲವೊಂದು ಘಟನೆಗಳು ಸಂಭವಿಸುತ್ತೆ. ಅದರಲ್ಲಿ ಗೊತ್ತಿಲ್ಲದೋ ಸಂಭವಿಸುತ್ತೆ ಅಥವಾ ಗೊತ್ತಿದ್ದು ಸಂಭವಿಸುತ್ತೆ, ಅಥವಾ ಕೆಲವೊಬ್ರು ಅದನ್ನ ರೂಢಿಗತವಾಗಿ ಮಾಡ್ಕೊಂಡಿರ್ತಾರೆ. ಈ ಒಂದು ಎಲ್ಲ ಘಟನೆಗಳನ್ನ ನಾವು ಸರಿ ಅಂತ ಹೇಳಕ್ಕಾಗಲ್ಲ, ಎಲ್ಲವನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ. ಸರಿ ಅಂತ ಹೇಳೋದಕ್ಕೆ ಅಪ್ರಿಷಿಯೇಟ್ ಆಗುತ್ತೆ, ತಪ್ಪಂತ ಹೇಳಿದ್ದಕ್ಕೆ ಎಲ್ಲದಕ್ಕೂ ಒಂದು ಪನಿಷ್ಮೆಂಟ್ ಆಗುತ್ತೆ. ಈ ಪನಿಷ್ಮೆಂಟ್ನ ಕೊಡೋಕ್ಕೆ ಕಾನೂನು ಅಂತ ಇದೆ. ಹಾಗಾಗ್ಬಿಟ್ಟು ಎಲ್ರಿಗೂ ಗೊತ್ತಿದೆ ಕಾನೂನು ಅಂದ್ರೆ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರಲ್ಲಿ ಏನೆಲ್ಲ ಇದೆ ಅಂತ. ಮೊದಲನೇದಾಗಿ ಈಗ ಸರ್ಕಾರದಲ್ಲಿ 3 ಬರುವಂತ ಅಂಗಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ, ಇವೆರಡಾದ್ಮೇಲೆ ಮೇಲ್ನೇದಾಗಿ ಬರೋದೇ ನ್ಯಾಯ. ಸೊ ಇವೆರಡರ ಮೇಲೆ ಅಧಿಪತ್ಯನ ಸಾಧಿಸುತ್ತೆ ಯಾವಾಗಲೂ ನ್ಯಾಯಾಂಗ. ಸೊ ಈ ನ್ಯಾಯಾಂಗನೇ ರೂಪಿಸಿರ್ತಕ್ಕಂತಹ ಒಂದು ನಿಯಮನೇ ಕಾನೂನು. ಸೊ ನಾವು ಪ್ರತಿನಿತ್ಯ ಮಾಡುವಂತಹ ವಿಚಾರಗಳಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ, ಅದು ಮನುಷ್ಯ ಸಹಜ ಕೂಡ. ಸೊ ಹಾಗಾದ್ರೆ ನೀವು ಪ್ರತಿಯೊಬ್ಬರು ನಮ್ಮ ಜೊತೆ ಇಂಟ್ರಾಕ್ಟ್ ಆದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ಅಪರಾಧ ಅಂದ್ರೆ ಏನು, ಯಾರಾದ್ರೂ ಹೇಳ್ಬೋದು? ಅಪರಾಧ ಅಂದ್ರೆ ವಾಟ್ ಇಸ್ ದ ಕ್ರೈಮ್? ಇದರಲ್ಲಿ ಪ್ರತಿಯೊಬ್ರು ಡೆಫಿನೇಷನ್ ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಏನಿಲ್ಲ, ಪ್ರತಿಯೊಬ್ರು ಹೇಳ್ಬೋದು. ತಪ್ಪಾದ್ರೂ ಓಕೆ, ಸರಿಯಾದ್ರು ಹೇಳಿ, ನೀವು ಹೇಳಿ. ಇದು ಅಪರಾಧ ಅಂತಂದ್ರೆ ಏನು? ರೈಟ್, ಓಕೆ, ಗುಡ್. ಬೇರೆ ಯಾರಾದ್ರೂ ಹೇಳ್ಬೋದು ಮತ್ತೆ ಹೇಳಿ. ಅದನ್ನ ಪ್ರತಿಯೊಬ್ರು ಡೆಫಿನೇಷನ್ ಮ್ಯಾಕ್ಸ್ ಮುಲ್ಲರೋ ಇಲ್ಲ ಸಂಘಟನೆ ಇರೋ ಡೆಫಿನೇಷನ್ ಹೇಳ್ಬೇಕಂತ ಏನಿಲ್ಲ. ನೀವೇನು ಹೇಳ್ತಿರೋ ಅದು ಓಕೆ, ಆಡು ಭಾಷೆಯಲ್ಲಾಗಿ ಅಥವಾ ಅದಕ್ಕೆ ಬೇರೆ ರೀತಿಯಾಗಿ ಹೇಳ್ಬೋದು. ಹೇಳಿ, ಅಪರಾಧ ಅಂದ್ರೆ ಏನು? ನೀವು ಇಂಟ್ರಾಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೆಷನ್, ಇಲ್ಲಾಂದ್ರೆ ಬೋರಿಂಗ್ ಅನ್ಸುತ್ತೆ. ಇದರಲ್ಲಿ ರೋಚಕವಾದ ಸನ್ನಿವೇಶ, ಕತೆ, ವಿಕ್ರಮಾದಿತ್ಯ ಬೇತಾಳನ ಕತೆ ಇರಲ್ಲ, ಇದೊಂಥರ ಬೋರಿಂಗ್ ಸಬ್ಜೆಕ್ಟ್ ಇರುತ್ತೆ. ಸೊ ಇಂಟ್ರಾಕ್ಟ್ ಮಾಡಿ. ಕಾನೂನು ಅಂದ್ರೆ ಏನು, ಸಾರಿ ಅಪರಾಧ ಅಂದ್ರೆ ಏನು? ತಪ್ಪು ಮಾಡೋದೇ ಅಪರಾಧ. ಓಕೆ, ಗುಡ್. ನೆಕ್ಸ್ಟ್. ತುಂಬಾ ಸಿಂಪಲ್ ಆಗಿದೆ, ಹೇಳಿ, ಪರವಾಗಿಲ್ಲ. ನಿಮ್ದ್ರಲ್ಲೇ ಚರ್ಚೆ ಮಾಡಕ್ ಹೋಗ್ಬೇಡಿ, ನನ್ನ ಜೊತೆ ಚರ್ಚೆ ಮಾಡಿ. ಅಪರಾಧ ನಾನು ಹೇಳ್ತಿರೋದು, ಅಪರಾಧ ಅಂದ್ರೆ ಏನು? ಇದು ಅಪರಾಧನೇ. ನಾನು ಅದನ್ನೇ ಕೇಳ್ತಿದ್ದೀನಿ, ನೀವು ಅಪರಾಧದ ವಿಧ ಹೇಳ್ತಿದ್ದೀರಾ. ಅಪರಾಧ ಈಗ ನೀವು ಹೇಳಿದ್ರು, ಸುಳ್ಳು ಹೇಳಿದ್ದು, ಏನೋ ಕದಿಯೋದು, ಇದು ಅಪರಾಧ. ಅಂದ್ರೆ ಇದು ಟೈಪ್ಸ್ ಆಫ್ ಕ್ರೈಮ್ಸ್ ಇವು. ಅಂದ್ರೆ ಸಿಂಪಲ್ ಏನಂದ್ರೆ, ಕಾನೂನು ಯಾವ ಒಂದು ಕೃತ್ಯವನ್ನ ಶಿಕ್ಷೆಗೆ ಒಳಪಡಿಸ್ತಿದೆಯೋ ಅದನ್ನ ಅಪರಾಧ ಅಂತ ಹೇಳಿ. ಅದು ಯಾವುದೇ ಕೃತ್ಯ ಆಗಿರ್ಬೋದು. ಅಂದ್ರೆ ಅದು ನೀವು ಹೇಳ್ದಂಗೆ ಕಳ್ತನ ಆಗಿರ್ಬೋದು, ಸುಳ್ಳು ಹೇಳ್ತಿರೋರ್ಬೋದು, ಅಥವಾ ಏನೋ ಒಂದು ಕದಿಯೋದಿರ್ಬೋದು, ಅಥವಾ ಬೇರೆಯವ್ರಿಗೆ ವಂಚನೆ ಆಗಿರ್ಬೋದು, ಮೋಸ ಮಾಡೋದಾಗಿರ್ಬೋದು, ಇವೆಲ್ಲ ಅಪರಾಧನೇ. ಅದೇ ಟೈಪ್ಸ್ ಆಫ್ ಕ್ರೈಮ್ಸ್ ಅಷ್ಟೇ.
ಅಂದ್ರೆ ಯಾವ ಕಾನೂನಲ್ಲಿ ಇಂಥದ್ದು ಬರೆದ್ಬಿಟ್ಟಿದ್ದಾರೆ, ಇಂಥ ವಿಚಾರ ಏನಾದ್ರು ನಾವು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಒಳಪಡಿಸುತ್ತಾರೆ. ಸೊ ಈ ಅಪರಾಧದಲ್ಲಿ ತುಂಬಾ ಹಲವಾರು ವಿಧಗಳಿದೆ. ಯಾವ್ದಾದಂತ ಹೇಳ್ತೀರಾ ಹೋಗ್ಲಿಕ್ಕೆ? ಈಗ ಹೇಳಿದ್ರಿ ನೀವು, ಸುಳ್ಳು ಹೇಳೋದು ಅಪರಾಧ, ಕದಿಯೋದು ಅಪರಾಧ, ಹಿಂಗೆ ತುಂಬಾ ವೇರಿಯಸ್ ಟೈಪ್ಸ್ ಆಫ್ ಕ್ರೈಮ್ಸ್ ಇದೆ. ರೈಟ್, ಹೇಳಮ್ಮ, ಹೇಳು, ಧೈರ್ಯವಾಗಿ ಹೇಳಿ. ರೈಟ್, ವುಮೆನ್ ರಿಲೇಟೆಡ್ ಕ್ರೈಮ್ಸ್. ರೈಟ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್. ರೈಟ್, ನೆಕ್ಸ್ಟ್. ರೈಟ್, ಗುಡ್. ನೆಕ್ಸ್ಟ್. ಅದೇ ವುಮೆನ್ ರಿಲೇಟೆಡ್, ಅದರಲ್ಲಿ ಎಲ್ಲ ಬಂದ್ಬಿಡ್ತಮ್ಮ. ಚುಡಾಯಿಸೋದಾಗಿರ್ಬೋದು, ಬ್ಯಾಟ್ ಆಗಿರ್ಬೋದು, ಪೋಕ್ಸೋ ಆಗಿರ್ಬೋದು, ಅಥವಾ ಎಲ್ಲ ರೀತಿ. ಬೇಡ ಬೇಡ ಬೇಡ, ನೀವು ಮಾತಾಡ್ಕೊಳ್ಕೋಬೇಡಿ. ಹೇಳಿ. ನೆಕ್ಸ್ಟ್. ಇಷ್ಟೇನಾ? ವುಮೆನ್ ರಿಲೇಟೆಡ್ ಅಷ್ಟೇ ಇದೆಯಾ? ಥೆಫ್ಟ್ ಇದು ಕ್ರೈಮೇ, ಕೊಲೆ ಇದು ಕ್ರೈಮೇ, ಅಸಾಲ್ಟ್ ಇದು ಕ್ರೈಮೇ, ಸೈಬರ್ ಫ್ರಾಡ್ ಇದು ಕ್ರೈಮೇ. ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಬಿಡ, ಅವ್ರಿಗೆ ಹೇಳಕ್ ಬಿಡಿ. ಹೇಳಪ್ಪ ಗಾಡಿ. ರೈಟ್, ತುಂಬಾ ಒಳ್ಳೆ ಪಾಯಿಂಟ್. ಬಿಲೋ 18 years ಗಾಡಿ ಓಡಿಸೋದು ಅಪರಾಧನೇ. ಗುಡ್. ಅಂದ್ರೆ 18 ವರ್ಷದ ಒಳಗಡೆ ಇರೋರು ಯಾರೇ ಆಗ್ಲಿ ವಾಹನ ಚಾಲನೆ ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧ. ಅವರಿಗೆ ಅಪರಾಧಕ್ಕೆ ಅವರಿಗೆ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಇಲ್ಲ, ಬದಲಾಗಿ ಅವ್ರಿಗೆ ಯಾರು ಪೋಷಕರು ಇರ್ತಾರಲ್ಲ ಅವರಿಗೆ ಸುಮಾರು 25,000 ರಿಂದ 30,000 ದಂಡ ವಿಧಿಸಿಕೊಳ್ಬಹುದು. ಈಗಾಗಲೇ ನೀವೆಲ್ಲ ಸೋಷಿಯಲ್ ಮೀಡಿಯಾ, ಪೇಪರ್, ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ. ಸೊ ಹಾಗಾಗ್ಬಿಟ್ಟು ವಿತೌಟ್ DL, ಆಮೇಲೆ ಬಿಲೋ 18 years ವಾಹನ ಚಾಲನೆ ಮಾಡೋದಿಲ್ಲ. ಸೊ ಈಗ ನೀವೆಲ್ಲ ಹೇಳಿದ್ರಿ ಟೈಪ್ಸ್ ಆಫ್ ಕ್ರೈಮ್ಸ್ ಅಲ್ಲಿ ಹೇಳಿದ್ರಿ, ಅದೇ ವುಮೆನ್ ರಿಲೇಟೆಡ್ ಕ್ರೈಮ್ಸ್ ಆಗಿರ್ಬೋದು, ಅಥವಾ ಇಲ್ಲಿ ಕಳ್ತನ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿ ಇದೆ. ಸೊ ಇದನ್ನ ನಾವು ಒಂದಷ್ಟು ಡಿವೈಡ್ ಮಾಡಿಬಿಡ್ತೀವಿ, ಏನೆಲ್ಲ ಆಗುತ್ತೆ, ಕ್ರೈಮ್ಸ್ ಏನಕ್ಕಾಗುತ್ತೆ ಅಂತ. ಒಂದು, ಫಸ್ಟ್ನೇದಾಗಿ ದ್ವೇಷದಿಂದ ಆಗುವಂತ ಅಪರಾಧಗಳು. ಅಂದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಮರ್ಡರ್ ಮತ್ತೆ ಅಫೆಕ್ಟ್. ಅಂದ್ರೆ ಯಾವುದೋ ಒಂದು ದ್ವೇಷ ಇರುತ್ತೆ, ರಿವೆಂಜ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ಆಗೋದೆ ಅಸಲ್ಟು, ನೆಕ್ಸ್ಟ್ ಕ್ರೈಮ್. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಆಗೋದೆ ಸೈಬರ್ ಫ್ರಾಡ್ಸ್. ಸೈಬರ್ ಫ್ರಾಡ್ಸ್ ಯಾವುದೋ ನಿಮ್ಮ ಒಂದು ಮೊಬೈಲಿಗೆ ಒಂದು OTP ಬರುತ್ತೆ, OTP ಬಂದು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತೆ. ಕ್ಲಿಕ್ ಮಾಡ್ತೀರಾ, ಕ್ಲಿಕ್ ಮಾಡಿದಾದ್ಮೇಲೆ ಮತ್ತೆ ಅವ್ರು ಹೇಳ್ತಾರೆ OTP ಬೇಸ್ಡ್ ಕ್ರೈಮ್ ಅಂತ. ಇದನ್ನ OTP ಹೇಳಿ ಅಂತಾರೆ, ನೀವು OTP ಹೇಳ್ತೀರಾ, ಅವರು ನಿಮ್ಮ ಒಂದು ಇದ್ರ ಮೇಲೆ ಅಕೌಂಟ್ ಮೇಲೆ ಹೋಲ್ಡಿಂಗ್ ಅಂತ ಸಾಧಿಸ್ತಾರೆ. ಆಮೇಲೆ ನಿಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ನ ಇದು ಮಾಡ್ತಾರೆ. ಅದಾದ್ಮೇಲೆ ಲಿಂಕ್ ಬೇಸ್ಡ್, ಯಾವುದೋ ಒಂದು ಲಿಂಕ್ ಕಳಿಸ್ತಾರೆ, KVG ಬ್ಯಾಂಕ್ ಇಂದ ನಿಮಗೆ ಅಕೌಂಟ್ ಇದು KYC ನ ಸ್ವಲ್ಪ ನವೀಕರಣ ಮಾಡಬೇಕಾಗಿದೆ, ನೀವು OTP ಹೇಳಿ ಅಂತಾರೆ. ಸೊ ಎಲ್ಲರೂ ಏನ್ ಮಾಡ್ತಾರೆ, ಅದ್ರ ಮೇಲೆ ಲಿಂಕ್ ಮಾಡ್ತಾರೆ, ಅವ್ರು OTP ಕೇಳ್ತಾರೆ, OTP ಹೇಳ್ತಾರೆ. OTP ಹೇಳಿದ ತಕ್ಷಣ ಮತ್ತೆ ಅದೇ ಸೈಬರ್ ಫ್ರಾಡ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವುಮೆನ್ ರಿಲೇಟೆಡ್, ಇದರಲ್ಲಿ ಬ್ಯಾಟ್ ಟಚ್ ಆಗಿರ್ಬೋದು, ಪೋಕ್ಸೋ ಆಗಿರ್ಬೋದು, 354 ಇಂದ ಸ್ಟಾರ್ಟ್ ಆಗಿಬಿಟ್ಟು ABCD 509 ವರೆಗೂ IPC ಅಲ್ಲಿ ವುಮೆನ್ ರಿಲೇಟೆಡ್ ಕ್ರೈಮ್ಸ್ ಬರುತ್ತೆ. ಅದಾದ್ಮೇಲೆ ಥೆಫ್ಟ್ ಆಗಿರ್ಬೋದು. ಸೊ ಇವೆಲ್ಲ ಬೇರೆ ಬೇರೆ ರೀತಿಗಳಿಂದ ಘಟಿಸ್ತವೆ, ಅಂದ್ರೆ ಕಾರಣ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ಬರೋದೇ ಕೌಟುಂಬಿಕ ಕಾರಣಗಳಿಂದ. ಅಂದ್ರೆ ಕುಟುಂಬದಲ್ಲಿ ತಂದೆ ತಾಯಿ ಪೋಷಕರಾಗಿರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಾಗಿರ್ಬೋದು, ಅವರು ಕರೆಕ್ಟ್ ಆಗಿದ್ದಾಗ, ಅವರು ಸುಸಂಸ್ಕೃತರಿದ್ದಾಗ ಇಂಥ ಅಪರಾಧಗಳು ಕಡಿಮೆ ಆಗುತ್ತೆ. ಎರಡನೇದಾಗಿ ಸಾಮಾಜೀಕರಣ ಅಥವಾ ಪರಿಸರ, ಅಂದ್ರೆ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ವ್ಯಕ್ತಿಗಳ ಪ್ರಭಾವದಿಂದ ಏನಾಗುತ್ತೆ ಅಂತಂದ್ರೆ ಅಪರಾಧಗಳಾಗುತ್ತೆ. ಅಂದ್ರೆ ಪಕ್ಕದಲ್ಲಿರೋರು ಎಲ್ಲರೂ ಕಳ್ಳ ಆಗ್ಬಿಟ್ರೆ ಅದರಲ್ಲಿ ಇರೋ ಮಧ್ಯದಲ್ಲಿ ಒಳ್ಳೆಯವನು ಕಳ್ಳನೇ ಆಗ್ತಾನೆ. ಸೊ ಹಾಗಾಗ್ಬಿಟ್ಟು ಸಾಮಾಜೀಕರಣ, ಇದರೊಂದು ಕಾನ್ಸೆಪ್ಟ್ ಇದೆ. ಭವಿಷ್ಯ PU ನಲ್ಲಿ ಸಾಮಾಜೀಕರಣ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಸೋಷಿಯಾಲಜಿಯಲ್ಲಿ. ಸೊ ಆ ಸಾಮಾಜೀಕರಣದ ಪ್ರಭಾವದಿಂದನೂ ಕೂಡ ಹಲವಾರು ರೀತಿಯ ಅಪರಾಧಗಳಾಗುತ್ತೆ. ಅದಾಗಿ ನೆಕ್ಸ್ಟ್ ಫ್ರೆಂಡ್ಸು ಅಂತ ಇಂಥ ಸಾಹಸ ದೋಷಗಳು ಇವೆಲ್ಲದೂ ಆಗುತ್ತೆ. ಸೊ ನಾನು ಜಾಸ್ತಿ ಟೈಮ್ ಇಡ್ಸಕ್ ಹೋಗಲ್ಲ, ಒಂದಷ್ಟು ಹೇಳ್ತೀನಿ. ಅಂದ್ರೆ ನಿಮ್ಮ ಒಂದು ಮಟ್ಟಕ್ಕೆ ಏನ್ ಬೇಕೋ ಅಷ್ಟೊಂದು ಹೇಳಕ್ ಇಷ್ಟಪಡ್ತೀನಿ.
ಫಸ್ಟ್ ನಿಮಗೆ ಬರೋದೇ ಒಂದು ಬ್ಯಾಡ್ ಟಚ್ಚು ಗುಡ್ ಟಚ್ಚು. ಸೊ ನಿಮಗೆ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಅವರು ಯಾರೇ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಹೇ ಗಲಾಟೆ ಮಾಡಿದ್ರೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ನಿಮಗೆ ಗೊತ್ತಾಗುತ್ತೆ ಆ ಒಂದು ಸ್ಪರ್ಶ ಜ್ಞಾನ ಏನಿದೆಯಲ್ಲ, ಅವ್ರು ಯಾವ ರೀತಿ ನಮ್ಮನ್ನ ಟಚ್ ಮಾಡ್ತಿದ್ದಾರೆ ಅಂತ. ಅದನ್ನ ನೀವು ಸ್ವಲ್ಪ ಎದುರಿಸ್ಬೇಕಾಗತ್ತೆ ಅಥವಾ ಅದನ್ನ ಪ್ರತಿಭಟಿಸ್ಬೇಕಾಗತ್ತೆ. ನಿಮಗೆ ಆ ರೀತಿ ಅನುಭವ ಏನಾದ್ರು ಬರ್ತಂದ್ರೆ ನಿಮ್ಮ ಟೀಚರ್ಸ್ ಇರ್ತಾರೆ, ಅಂದ್ರೆ ಶಿಕ್ಷಕರಿದ್ದಾಗ ನಿಮ್ಮ ಮೇಡಮ್ಸ್ ಇರ್ತಾರೆ, ಲೇಡೀಸ್ ಟೀಚರ್ಸ್ ಇರ್ತಾರೆ, ಅವ್ರ ಹತ್ರ ಹೇಳ್ಕೋಬಹುದು. ಅಥವಾ ನಿಮ್ಮ ಫ್ಯಾಮಿಲಿ ತಂದೆ ಹೇಳಕ್ಕಾಗಲ್ಲ, ತಾಯಿ, ಅಕ್ಕ, ತಂಗಿ, ಇವ್ರ ಹತ್ರ ಹೇಳ್ಕೋಬಹುದು. ಸೊ ಅಲ್ಲಿಂದ ನಮಗೆ ಕಲ್ಪಿದ್ದೆ ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಆಕ್ಷನ್ ತಗೊಂತೀವಿ. ಸೊ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಸೊ ಹಾಗಾಗ್ಬಿಟ್ಟು ಹೆಣ್ಮಕ್ಳು ಇದ್ರ ಬಗ್ಗೆ ಅವೇರ್ ಆಗಿರ್ಬೇಕಾಗುತ್ತೆ. ಎರಡನೇದಾಗಿ ಏನಂತಂದ್ರೆ, ನಾನು ತಡಸಲ್ಲಿದ್ದಾಗ ಆ ಬೆಲ್ಟಲ್ಲಿ ಆಗುವಂತ ಕ್ರೈಮ್ಗಳೇ ಬೇರೆ. ಅಲ್ಲಾಗ್ತಿದ್ದು ಬರೀ ಥೆಫ್ಟು, ರೋಡ್ ಆಕ್ಸಿಡೆಂಟ್ಸು, ಆಮೇಲೆ ಬೇರೆ ಬೇರೆ ಅಸಲ್ಟ್ ಕೇಸ್. ಬಟ್ ಈ ಬೆಲ್ಟಲ್ಲಿ ಬಂದಾಗ ರಾಣೆಬೆನ್ನೂರು, ಎಸ್ಪೆಷಲಿ ಹಂಸಭಾವಿ, ತಿಳುವಳ್ಳಿ ಸ್ಟೇಷನ್ ಆಗಿಲ್ಲ ಆಗುತ್ತೆ ಭವಿಷ್ಯ, ಆಡೂರು, ಹಾನಗಲ್ಲು, ಈ ಬೆಲ್ಟಲ್ಲಿ ಮತ್ತೆ ಹಿರೇಕೆರೂರು, ಈ ಬೆಲ್ಟಲ್ಲಿ ಜಾಸ್ತಿ ಕೇಸ್ ಆಗ್ತಿದ್ರೆ ಬಿಲೋ 18 ಇಯರ್ಸ್ ಹುಡುಗಿಯರು, ಹೆಣ್ಮಕ್ಳು ಏನಿರ್ತಾರಲ್ಲ ಅವ್ರ ರಿಲೇಟೆಡ್ ಕೇಸೇ ಆಗ್ತಿದೆ. ಅಂದ್ರೆ ಜಾಸ್ತಿ ಮೇಜರು ಪೋಕ್ಸೋ ಕೇಸ್ಗಳು, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ, ಬಿಲೋ 18 ಇಯರ್ಸ್ ಇರ್ತಕ್ಕಂಥ ಹುಡುಗಿಯರು ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗ್ಬಿಟ್ಟು, ಅದು ಸಹಪಾಠಿನೇ ಇರ್ಬೋದು ಅಥವಾ ಬೇರೆ ಸಾರ್ವಜನಿಕರೇ ಆಗಿರ್ಬೋದು, ಅವ್ರ ಜೊತೆ ಏನಾದರೂ ನಾವು ಬೇರೆ ರೀತಿಯಿಂದ ಅವರು ಮೂವ್ ಆದಾಗ ಏನಾಗುತ್ತೆ ಅಂತಂದ್ರೆ ಅದು ಪೋಕ್ಸೋಗೆ ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ಇಷ್ಟೇನೆ, ನೀವು ನಿಮ್ಮ ಒಂದು ಪ್ರೌಢಾವಸ್ಥೆ ಆದ್ಮೇಲೆ ಬರೀ ನೀವು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಒಳ್ಳೆ ಹುದ್ದೆ ತಗೊಂಡು ಮುಂದೆ ಸಮಾಜ ಅದಕ್ಕೊಂದು ಅವಕಾಶ ಕಲ್ಪಿಸ್ಕೊಡುತ್ತೆ, ವಿವಾಹ, ಕುಟುಂಬ ಅಂತ ಇಲ್ಲ. ಸೊ ಅಲ್ಲೇವರೆಗೂ ತಾವು ತಮ್ಮನ್ನ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನೆಕ್ಸ್ಟು ಅದ್ರ ಬಗ್ಗೆ ಯೋಚನೆ ಮಾಡದೇ ಇದ್ದಾಗ ಇಂಥ ಕ್ರೈಮ್ಗಳು ಕಡಿಮೆ ಆಗುತ್ತೆ. ಪೋಕ್ಸೋ ಅಂದ್ರೆ ಗೊತ್ತಾ? ನಾನು ಇಲ್ಲಿ ಬಂದ್ಮೇಲೆ ಸುಮಾರು 2-3 ಕೇಸ್ಗಳಾದವು ಒಂದೇ ತಿಂಗಳಲ್ಲಿ. ಅಂದ್ರೆ ಬಿಲೋ 18 ಇಯರ್ಸ್ ಹುಡುಗಿರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅದೇ ಹೇಳಿದ್ನಲ್ಲ, ಸ್ವಾಭಾವಿಕವಾಗಿ ಅಟ್ರಾಕ್ಷನ್ ಇರುತ್ತೆ ಈ ವಯಸ್ಸಲ್ಲಿ, ಆಕರ್ಷಣೆ, ಯಾವುದೋ ಒಂದು ಹೊಸ ವಿಚಾರದ ಬಗ್ಗೆ ಕೌತುಕ ಇರುತ್ತೆ. ಸೊ ಆ ಒಂದು ವಿಚಾರನ ದಯವಿಟ್ಟು ಮನಸ್ಸಿಂದ ತೆಗೆದುಬಿಡಿ. ಯಾರೇ ಕರೆದ್ರು ಅಥವಾ ಯಾರೇ ನಿಮ್ಮ ಬಗ್ಗೆ ಏನೇ ಹೇಳಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಒಂದು ಏನಿದೆಯೋ ಓದಕ್ ಬಂದಿದ್ದೀರಾ, ಸೊ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ಸೊ ಬೇರೆ ಯಾವ ವಿಚಾರನೂ ತಲೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಹಾಗೂ ನಿಮಗೇನಾದ್ರೂ ಅದ್ರ ಬಗ್ಗೆ ಡೌಟ್ಸ್ ಇದ್ರೆ ನಿಮ್ಮ ಟೀಚರ್ಸ್ ಇರ್ತಾರೆ, ಅವ್ರ ಹತ್ರ ಇದು ಮಾಡ್ಕೊಳ್ಳಿ. ಅಥವಾ ನಾವು ಸ್ಟೇಷನಿಗೆ ಪ್ರತಿ ತಿಂಗಳು ಒಂದು ಕಾನ್ಸೆಪ್ಟ್ ಇದು ಮಾಡ್ಕೊಂಡಿದ್ದಾವೆ. ಸ್ಟೇಷನಿಗೆ ಎಲ್ಲ ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವರಿಗೆಲ್ಲ ಒಂದು ಕಾನೂನಿನ ಬಗ್ಗೆ ಅರಿವು ಕೊಡುವಂಥದ್ದು ವಿಚಾರ. ಸೊ ತಾವೆಲ್ಲ ಬರ್ಬೋದು, ಮುಕ್ತವಾಗಿ ಬರ್ಬೋದು. ಪೊಲೀಸ್ ಅಂದ್ರೆ ಭಯ ಇಲ್ಲ, ಅದೊಂದು ಭರವಸೆ. ಮತ್ತೆ ಇತ್ತೀಚೆಗೆ ಹೊಸ ಕಾನ್ಸೆಪ್ಟ್ ಬಂದಿದೆ, ಅಂದ್ರೆ ಪೀಪಲ್ ಫ್ರೆಂಡ್ಲಿ ಪೊಲೀಸ್ ಅನ್ನೋ ಕಾನ್ಸೆಪ್ಟ್. ಇತ್ತೀಚೆಗೆ ನಮ್ಮ ಸಲೀಂ ಸಾಹೇಬರು ಬಂದಾದ್ಮೇಲೆ ಅವರು ಮನೆಗೆ ಪೊಲೀಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ತಂದ್ರು. ಅಂದ್ರೆ ಮುಕ್ತವಾಗಿ ಬೆರಿಬೇಕು, ಪೊಲೀಸ್ ಅಂದ್ರೆ ಭಯ ಇರಬಾರ್ದು. ಸೊ ಜೊತೆಗೆ ಅವರು ನಮ್ಮ ಜೊತೆನೂ ಇರ್ತಾರೆ, ಅವರು ನಮ್ಮವರೇ ಅನ್ನೋ ಮನೋಭಾವನೆ ಅಷ್ಟೇ. ಸೊ ಹಾಗಾಗ್ಬಿಟ್ಟು ಹೆಣ್ಮಕ್ಳು ಏನಂತಂದ್ರೆ ಫಸ್ಟ್ ನಾವು ಹೇಳೋದು ಈ ಪೋಕ್ಸೋ ವಿಚಾರನೆ. ಸೊ ಹಾಗಾಗ್ಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಅರಿವಿರ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಲಿಂಕ್ಡ್ಇನ್ ಇರ್ಬೋದು. ಇನ್ನು ಉಳಿದಂಗೆ ನಿಮಗೆ ಹೇಳ್ಬೇಕಂತಂದ್ರೆ 112 ಟೋಲ್ ಫ್ರೀ ನಂಬರ್. ಮೊದಲೆಲ್ಲ ಆಂಬ್ಯುಲೆನ್ಸು, ಪೊಲೀಸು, ಫೈರು ಇದಕ್ಕೆ 100 ಇತ್ತು, 108 ಇತ್ತು. ಸೊ ಇವಾಗೆಲ್ಲ ಮೂರನ್ನು ಸೇರಿಸ್ಬಿಟ್ಟು 112 ಅಂತ ಹೇಳಿದ್ದಾರೆ. 112 ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಯಾರು ಆಕ್ಸಿಡೆಂಟ್ ಆಗಿರುತ್ತೆ, ಯಾರು ಇರಲ್ಲ, 112 ಕಾಲ್ ಮಾಡಿದ್ರೆ ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಬರುತ್ತೆ, ಪೊಲೀಸ್ ಆದ್ರೂ ಬರುತ್ತೆ. ಸೊ ಯಾರ್ದೋ ಒಂದು ಜೀವ ಉಳಿಸಿದಂತ ಸಾರ್ಥಕತೆ ಆಗುತ್ತೆ. ಆಮೇಲೆ ನಿಮಗೆ ಯಾರೋ ಒಂದು ಮಾದಕ ದ್ರವ್ಯ ಆಗಿರ್ಬೋದು, ಮಾದಕ ವ್ಯಸನಿ ಇರ್ಬೋದು, ಅಥವಾ ಬೇರೆ ಏನೋ ಮಾಡ್ತಿದಾರಂದ್ರೆ 112 ಕಾಲ್ ಮಾಡ್ಬೋದು. ಅದರಲ್ಲಿ ನಿಮ್ಮ ಹೆಸರನ್ನ ಯಾರನ್ನು ಇದು ಮಾಡಲ್ಲ, ಅದನ್ನು ಗೌಪ್ಯವಾಗಿರ್ತೀವಿ. ಅದಾಗ್ಬಿಟ್ರೆ ನೆಕ್ಸ್ಟ್ 1098 ಚೈಲ್ಡ್ ಹೆಲ್ಪ್ ಲೈನು. ಯಾರೋ ಮಕ್ಕಳನ್ನ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿರ್ತಾರೆ, ಬಲವಂತ ದುಡಿಮೆ ಆಗಿರ್ಬೋದು, ಭಿಕ್ಷಾಟನೆ ಆಗಿರ್ಬೋದು, ಇಂಥದ್ದೇನಾದ್ರೂ ಕಂಡು ಬಂದಾಗ ನೀವು 1098ಗೆ ಮುಕ್ತವಾಗಿ ಕಾಲ್ ಮಾಡ್ಬೋದು. ಅದರಲ್ಲೂ ನಿಮ್ಗೆ ಹೆಲ್ಪ್ ಬರ್ತಾರೆ. ಅಥವಾ ನಿಮಗೆ ಬೇರೆ ಯಾವುದರಿಂದ ಬಲವಂತವಾಗಿ ಏನಾದರೂ ಇಟ್ಟಿರ್ಬೋದಾಗಿರ್ಬೋದು. ಸೊ 1098.
ಅದಾಗಿ ನೆಕ್ಸ್ಟು 1930 ಇದು ಸೈಬರ್ ಫ್ರಾಡ್ ರಿಲೇಟೆಡ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಅಕೌಂಟಿಂದ ಹಣ ಏನಾದರೂ ಪಾಸ್ ಆಯಿತು ಅಥವಾ ಯಾರೋ ಒಂದು ಸೈಬರ್ ಸ್ಕ್ಯಾಮ್ ಮಾಡಿದ್ರು ಅಂತ ಅಂದಾಗ ನೀವು 1930 ಕಾಲ್ ಮಾಡಿದಾಗ ನಿಮ್ಮ ಅಮೌಂಟ್ನ ಅಲ್ಲೇ ಹೋಲ್ಡ್ ಮಾಡ್ತಾರೆ. ಅಂದರೆ ಆ ಒಂದು ಹ್ಯಾಕರ್ ಇರ್ತಾನಲ್ಲ, ಆ ಹ್ಯಾಕರ್ ಅಕೌಂಟಿಗೆ ಅಮೌಂಟ್ ಹೋಗ್ಲಿಲ್ದಂಗೆ ತಡೆ ಹಿಡಿತಾರೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇದೆ, ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡ್ಬೋದು ಅಥವಾ ನಮ್ಮ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದು. ಸೊ ಅದನ್ನು ಅಲ್ಲೇ ಹೋಲ್ಡ್ ಮಾಡಿಬಿಟ್ಟು ನಿಮ್ಮ ಅಕೌಂಟ್ಗಳಿಗೆ ವಾಪಸ್ಸಾಗಿ ಸೇಫಾಗಿ ನಿಮ್ಮ ಅಮೌಂಟನ್ನು ಹಿಂತಿರುಗಿಸುವಂಥ ವ್ಯವಸ್ಥೆ ಆಗುತ್ತೆ. ಅದಾಗ್ಬಿಟ್ಟು 1033 ಅಂತ ಒಂದಿದೆ. ಇದು ನ್ಯಾಷನಲ್ ಹೈವೇಗಳಲ್ಲಿರುತ್ತೆ. ಬಹುಶಃ ತುಂಬ ಜನ ಗಮನಿಸಿರ್ಲಿಕ್ಕಿಲ್ಲ. ಅಂದರೆ ನ್ಯಾಷನಲ್ ಹೈವೇ ಇರುತ್ತೆ, ಅಲ್ಲಿ ಫೋನ್ ರೀಚ್ ಆಗಲ್ಲ, ಅಲ್ಲಿ ಎಲ್ಲೋ ಹೋಗಿ ಕಾರ್ಗಳು ಅಥವಾ ಬೈಕ್ಗಳು ಎಲ್ಲೋ ಸ್ಟಾಪ್ ಆಗಿಬಿಡುತ್ತೆ, ಏನೋ ತುಂಬ ಮೇಜರ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ಅಲ್ಲಿ ಟವರ್ ಇರಲ್ಲ. ಸೊ ಯಾರಿಗೆ ಸಹಾಯಕ್ಕಾಗಿ ಮೊಬೈಲ್ ಇಲ್ಲ ಅಂತಂದರೆ ಸಹಾಯನೇ ಕೇಳೋಕ್ಕಾಗಲ್ಲ, ನಾವೆಲ್ಲೋ ಇರ್ತೀವಿ. ಸೊ 1033 ತುಂಬ ಕೆಲಸ ಮಾಡುತ್ತೆ, ಅದು ಕನೆಕ್ಟ್ ಆಗುತ್ತೆ ಎಮರ್ಜೆನ್ಸಿ ನಂಬರಲ್ಲಿ. ಸೊ ಇದನ್ನು ಕಾಲ್ ಮಾಡಿದರೆ ನಿಮಗೆ ಹೈವೇ ಸಿಬ್ಬಂದಿ ಬರ್ತಾರೆ. ನಿಮ್ಮ ವೆಹಿಕಲ್ಗೆ ಏನು ಬೇಕು ಅದನ್ನು, ಫ್ಯೂಯಲ್ ಇಲ್ಲ ಅಂದರೆ 2 ಲೀಟ್ರ್ ಮಿನಿಮಮ್ ಫ್ಯೂಯಲ್ ಕೊಡ್ತಾರೆ. ನಿಮ್ಗೆ ಆಂಬುಲೆನ್ಸ್ ನೀಡಬೇಕಂದ್ರೆ ಆಂಬುಲೆನ್ಸ್ ಬರುತ್ತೆ, ಸ್ಟಾಫ್ ಬರ್ತಾರೆ. 1033 ನೋಟ್ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಸೊ ಈ ರೀತಿಯಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಟ್ರಾಫಿಕ್ ಬಗ್ಗೆ ಹೇಳ್ಬೇಕಂತಂದರೆ ಬಿಲೋ 18 ಇಯರ್ಸ್ ಯಾರು ವಾಹನ ಚಾಲನೆ ಮಾಡೋಕ್ಕೆ ಹೋಗಬೇಡಿ, ಅದು ತಪ್ಪು, ಅವರ ಪೋಷಕರ ಮೇಲೆ ಕೇಸ್ ಆಗುತ್ತೆ. ಅದಾದಮೇಲೆ ಸಪೋಸ್ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸ್ರಿ. ಆಮೇಲೆ ಟ್ರಿಪಲ್ ರೈಡಿಂಗ್ ಬೇಡ, ಜಿಗ್ಜಾಗ್ ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಕುಡಿದು ವಾಹನ ಚಾಲನೆ ಮಾಡೋರಿಗೆ ಮಿನಿಮಮ್ 10,000 ಫೈನ್ ಆಗುತ್ತೆ. ವೆಹಿಕಲ್ನ ಸೀಸ್ ಮಾಡ್ತೀವಿ, DLನ ಕ್ಯಾನ್ಸಲೇಷನಿಗೆ ಬರೀತೀವಿ. ಸೊ ಇವೆಲ್ಲ ಒಂದಷ್ಟು. ಅದಾದಮೇಲೆ ನೆಕ್ಸ್ಟ್ ಬೇರೆ ರೀತಿಯನ್ನಾದರೂ ಹೇಳ್ಬೇಕಂತಂದರೆ ಪ್ರತಿ ಸಾರಿ ಬಂದಾಗಲೂ ಮತ್ತೆ ವುಮೆನ್ ರಿಲೇಟೆಡ್ ಕೇಸ್ಗೆ ಬರುತ್ತೆ. ಅಂದರೆ ಈ ಒಂದು ಏಜಲ್ಲಿ ನಿಮಗೆ ಏನಕ್ಕೆ ಜಾಸ್ತಿ ಒತ್ತು ಹೇಳ್ತೀವಿ ಅಂತಂದರೆ ನಿಮ್ಮ ಸೇಫ್ಟಿಗೋಸ್ಕರ ಅಷ್ಟೇ. ವುಮೆನ್ ರಿಲೇಟ್ ಆಗಿ ತುಂಬ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ. ಸೊ ಅದನ್ನು ನೀವು ನೋಡ್ತಿರ್ತೀರ ಪ್ರತಿಯೊಂದರಲ್ಲೂ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, TV ಆಗಿರ್ಬೋದು, ಸಖಿ ಅಂತ ಇದೆ, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿದೆ. ಸೊ ನೀವು ಮುಕ್ತವಾಗಿ ಠಾಣೆಗೆ ಬರ್ಬೋದು. ನಿಮಗೆ ಯಾರಿಗೂ ಅಲ್ಲಿ ಯಾವುದೇ ರೀತಿಯಾದ ಪ್ರತಿಬಂಧ ಇಲ್ಲ. ನೀವು ಸಪೋಸ್ ಏನಾದರೂ ಸಿಮ್ ಕಳೆದೋಯ್ತು, ಮೊಬೈಲ್ ಕಳೆದೋಯ್ತು ಅಂದರೆ KSP ಅಂತ ಆ್ಯಪ್ ಇದೆ. ಆ ಆ್ಯಪಲ್ಲಿ ನೀವು ಲಾಸ್ ಅಂತ ಏನಾದರೂ ಹೋದರೆ ಅದರಲ್ಲಿ ನೀವು ನಿಮ್ಮ ಆರ್ಟಿಕಲ್ ಏನು ಕಳೆದೋಗಿದೆ ಅದನ್ನು ಇದು ಹಾಕ್ಬೋದು. ಆಮೇಲೆ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ ಯಾವುದಕ್ಕೂ. ಪೊಲೀಸ್ ಸ್ಟೇಷನಿಗೆ ಹೋದರೆ ದುಡ್ಡು ಕೇಳ್ತಾರೆ, ಕರಪ್ಷನ್ ಇದೆ ಅಥವಾ ಬೇರೆ ಯಾವುದೋ ರೀತಿಯ ಲಾಬಿ ಇದೆ ಅಂತ. ಸೊ ಇದ್ರ ಬಗ್ಗೆ ಯಾವುದೇ ಇಲ್ಲ, ಮುಕ್ತವಾಗಿದೆ, ಎಲ್ಲ ಪಾರದರ್ಶಕತೆಯಿಂದ ಇದೆ. ನಮ್ಮ ಸ್ಟೇಷನ್ಗಳಲ್ಲೂ 4 ಕ್ಯಾಮ್ರಾ ಇದೆ. ಅದರ ಮಾನಿಟರಿಂಗ್ ಬಂದು ಬೆಂಗಳೂರಲ್ಲಿ ನಡೆಯುತ್ತೆ. ಸೊ ಹಾಗಾಗ್ಬಿಟ್ಟು ಆಡಿಯೋ ವಿತ್ ವಿಡಿಯೋ 2 ಇದೆ. ಸೊ ಎಲ್ಲರೂ ಮುಕ್ತವಾಗಿ ಸ್ಟೇಷನಿಗೆ ಬರ್ಬೋದು. ನಿಮ್ದು ಏನೇ ದೂರಿದ್ರೂ ದಾಖಲಿಸ್ಬೋದು. ನಾವು ಸದಾ ನಿಮ್ಮ ಜೊತೆ ಇದ್ದೀವಿ. ಆಮೇಲೆ ನಿಮ್ಮ ಒಂದು ಪ್ರತಿಯೊಂದು ಸಮಸ್ಯೆಗೂ ನಾವು ಸ್ಪಂದಿಸ್ತೀವಿ ಅಂತ ನಾನು ಈ ಒಂದು ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಯಾವುದೋ ಒಂದು ಪ್ರಕರಣ ದಾಖಲಾಗಿದೆ. ಸೊ ಹಾಗಾಗ್ಬಿಟ್ಟು ಅಲ್ಲಿ ಜನ ಕಾಯ್ತಿದ್ದಾರೆ, ಹಾಗಾಗ್ಬಿಟ್ಟು ಹೋಗುವಂಥ ಅವಶ್ಯಕತೆ ತುಂಬ ಇದೆ. ಈ ಒಂದು ಎಲ್ಲ ಸಮಯಗಳ ಮಧ್ಯೆ ನಮಗೊಂದು ಇಂಥ ಒಂದು ಒಳ್ಳೆ ಪ್ರೋಗ್ರಾಮ್ ಆಯೋಜನೆ ಮಾಡಿಕೊಟ್ಬಿಟ್ಟು, ತಮ್ಮ ಸಹಾಯದಲ್ಲಿ ನಮಗೊಂದು ಅವಕಾಶ ಕೊಟ್ಬಿಟ್ಟು, ತಮ್ಮ ಜೊತೆ ನಮಗೆ ಒಂದು ಸುಮಾರು 15 ನಿಮಿಷಗಳ ಇಂಟ್ರಾಕ್ಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಮೃತ್ಯುಂಜಯ ವಿದ್ಯಾಪೀಠದ ಎಲ್ಲ ಒಂದು ಅಧ್ಯಕ್ಷರಾಗಿರ್ಬೋದು, ಶಿಕ್ಷಕ ವೃಂದ ಆಗಿರ್ಬೋದು, ಮತ್ತು ಈ ಒಂದು ಕಾರ್ಯಕ್ರಮಗಳಲ್ಲಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನೀವೆಲ್ಲ ಆಗಿರ್ಬೋದು, ಆಮೇಲೆ NCC ಕೆಡೆಟ್ ಆಗಿರ್ಬೋದು. ಸೊ ಅವರು ವೆಲ್ಕಮ್ ಮಾಡಿ ತುಂಬ ಖುಷಿ ಆಯಿತು. ಸೊ ಯಾವಾಗಲೂ ಹೀಗೆ ಮುಂದುವರಿತಿರಲಿ ಅಂತ ಆಶಿಸ್ತೀನಿ. ಮತ್ತೆ ಇನ್ನೊಮ್ಮೆ ನಾನು ಪರ್ಸ್ನಲ್ ಆಗಿ ಮತ್ತೆ ನಮ್ಮ ಇಲಾಖೆ ಧನ್ಯವಾದಗಳು. ಗುನ್ನೆಗಳ್ಳತನ, ವಾಹನ ಕಳ್ಳತನ, ದರೋಡೆ, ಸುಲಿಗೆ ಯತ್ನ, ಸೈಬರ್ ಅಪರಾಧಗಳು, ಸಾಮಾಜಿಕ ಜಾಲತಾಣಗಳ ದುರುಪಯೋಗ, ಮೋಸ, ವಂಚನೆ, ಹೀಗೆ ನಾನಾ ರೀತಿಯ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಒಂದಿಷ್ಟು ಮಾಹಿತಿಯನ್ನು ನೀಡಿ ನಮ್ಮೆಲ್ಲರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯವನ್ನು ಹಂಸವಾಯು ಆರಕ್ಷಕ ಠಾಣೆಯ PSI ಆಗಿರ್ತಕ್ಕಂಥ ಶ್ರೀ ಆನಂದ್ ನಾಯ್ಕ ಅವರು ನಮಗೆ ನೀಡಿದ್ದಾರೆ.
ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನೈಬ್ ಸುಬೇದಾರ್ ಆಗಿರ್ತಕ್ಕಂಥ ಅಮಿತ್ ಕುಮಾರ್ ಅವರಿಗೆ सारे पॉइंट कवर कर दिए, लेकिन हमारी जो एनसीसी है इनका एक मोटिव सॉन्ग है हम सब भारतीय हैं। तो ऐसा है कि इस इंडिया भारत इसका कानून एक जैसा ही है। इसको कानून का पालन करने के लिए, लॉ एंड ऑर्डर को बिल्कुल स्टैटिक चलाने के लिए पुलिस, आर्मी, ये सारे अपने अपने फील्ड में काम कर रहे हैं। तो जो इस देश ने जो कानून बनाए हैं, समझ नहीं आ रहा ना? समझ नहीं आ रहा है ना? आ रहा है? ओके, थैंक यू। अगर आप लोगों को समझ आ रहा है, ऐसा है पहले ऐसा है कि इस कानून को पालन करने के लिए जो वे करते हैं, कुछ डिसऑबे करते हैं। तो इस भारत सरकार ने इन कानून, हर कानून के पालन करने के लिए हर एक फील्ड में एक्ट बनाए हैं। कुछ आदमी अपने जानबूझकर इनका, जैसे लाइक ए क्रिमिनल, इनका डिसऑबे करते हैं, जो कुछ वे करते हैं जो एक सभ्य नागरिक हैं। लेकिन आजकल क्या है कि कुछ क्राइम ऐसे होते हैं जो आदमी जानबूझ के करता है, कुछ तो होता है कि अनजाने में हो जाते हैं। जैसे हमारे स्कूल के बच्चे हैं, तो जैसे आजकल हर बच्चे के हाथ में मोबाइल है, तो ये एक टेक्नोलॉजी है। उनको कुछ को तो पता है कि कैसे इसको डील करना है, लेकिन कुछ को नहीं पता है। इस पे कोई सुपीशियस लिंक आते हैं, वो ओपन कर देते हैं। इसीलिए बच्चों से मेरे से यही है कि अगर आपके हाथ में मोबाइल है तो इसका बिल्कुल सही से सदुपयोग करो। जिस चीज का नहीं पता है उस चीज को कभी भी ओपन मत करो। आप इस टेक्नोलॉजी का यूज अपने लिए नॉलेज गेन करने के लिए यूज कर सकते हो, ना कि इसके लिए ऐसी चीजों को मत यूज करो जिससे कि आपका अनजाने में आपसे क्राइम हो जाए और आपको आपके ऐसा आपके ऊपर एक्शन ले फिर। और बाकी बच्चे मैंने देखा है, मैक्सिमम बच्चे बाइक पे स्कूल से स्कूल आते हैं, तो मैंने देखा बिना हेलमेट के आ रहे हैं। तो ये भी क्राइम है। तो कभी भी है, आप व्हीकल यूज करते हो तो आप हेलमेट का यूज करें, कार चलाते हैं तो सीट बेल्ट का यूज करें। बाकी सर मैं मैक्सिमम पॉइंट आपकी लैंग्वेज में, तो मेरे को लगता नहीं कि आपको मेरे पॉइंट ऐसे समझ में आएंगे। ठीक है, ओके, थैंक यू सर। ಇಂದಿನ ಡಿಜಿಟಲ್ ಯುಗದಲ್ಲಿ ಇಂಟರ್ನೆಟ್ ಮತ್ತು ತಂತ್ರಜ್ಞಾನವು ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದರೊಂದಿಗೆ ಸೈಬರ್ ಅಪರಾಧಗಳು, ಸಾಮಾಜಿಕ ಜಾಲತಾಣಗಳ ದುರುಪಯೋಗ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ತಾವು ದೂರುಗಳನ್ನು ದಾಖಲಿಸಲಿಕ್ಕೆ ಅವಕಾಶ ಇದೆ. ಕಾನೂನು ಪಾಲನೆ ಎನ್ನುವುದು ಪ್ರತಿಯೊಬ್ಬ ಸಭ್ಯ ನಾಗರಿಕನ ಕರ್ತವ್ಯವಾಗಿದೆ ಎಂದು ತಿಳಿಸಿರ್ತಕ್ಕಂಥ ಅಮಿತ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ಸಮಾರೋಪ ಭಾಷಣ. ಈ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿರ್ತಕ್ಕಂಥ ಶ್ರೀ ಪಿ.ವಿ. ಕೀರ್ತಿ ಅವರಿಂದ ಅಧ್ಯಕ್ಷೀಯ ಭಾಷಣ. ಇಂದಿನ ಈ ಅಪರಾಧ ತಡೆ ಮುಖ್ಯ ಅತಿಥಿಗಳಾದ ಅನೇಕ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಆಚರಣೆ. ಅಪರಾಧ ತಡೆ ಕಾನೂನಿನಿಂದ ಇದನ್ನು ನಿರ್ಬಂಧಿಸಲಿಕ್ಕೆ ಶಕ್ಯವಿದೆ.
ಅದೊಂದು ಪ್ರಶ್ನೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಸುಸಂಸ್ಕೃತ ನಾಗರಿಕರನ್ನು ಮಾಡಿದರೆ ಅನೇಕ ಕಾನೂನುಗಳು ತಾವೇ ತಮ್ಮ ಪುಸ್ತಕದಲ್ಲಿ ದೃಷ್ಟಿಯಿಂದ ನಾವು ಪೂರ್ಣವಾಗಿ ತಿಳ್ಕೊಳ್ಬೇಕಾದ ವಿಷಯ ಅಂದರೆ ನಾವು ಮಾನಸಿಕವಾಗಿ ದೇಶ, ಪರಸ್ಪರ ಪ್ರೇಮ, ಗೌರವ ಇಂಥ ಅನೇಕ ಮೂಲಭೂತ ತತ್ವಗಳನ್ನು ತಿಳಿದುಕೊಂಡ್ರೆ ಈ ಇಂಥ ಆಚರಣೆಯ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ವಿದ್ಯಾರ್ಥಿಯಾಗಿ ಓದಿದಂತಹ ಒಂದು ವಿಷಯ ಬ್ರಿಟನ್ನಲ್ಲಿ ಕಾನೂನು ಕಾನ್ಸ್ಟಿಟ್ಯೂಷನ್ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ. ಮೂಲಭೂತವಾಗಿ ಮೊದಲೇ ಕಾನೂನಿನಲ್ಲಿ ಬರೀ ಹಕ್ಕುಗಳ ಬಗ್ಗೆ ಪ್ರಸ್ತಾಪನೆ ಇದೆ. ನಂತರ ಅದರಲ್ಲಿ ಈ ಮನುಷ್ಯನ ಅಥವಾ ಜನತೆಯ ಕರ್ತವ್ಯದ ಬಗ್ಗೆ ನೀವು ಒಂದು ಹೊಸದಾಗಿ ಒಂದು ನಿವೇದನೆ ಮಾಡಿದ್ದಾರೆ. ನಮ್ಮಲ್ಲಿ ಮೂಲಭೂತವಾಗಿ ಈ ಡೆಮೋಕ್ರಸಿ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಹೇಳಿಕೆ. ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಸರ್ವೈವ್ where the people have a democratic thinking and living. ಅಂದರೆ ಪ್ರಜಾಪ್ರಭುತ್ವ ತತ್ವಗಳಲ್ಲಿ ನಂಬಿಕೆ ಇಡಬೇಕು ಅಂದರೆ ಏನಾಗುತ್ತೆ? ನಮ್ಮ ದೇಶ, ನಮ್ಮ ಕಾನೂನು ಅವನ್ನ ತಿಳ್ಕೊಂಡು ನಡೆದರೆ ಅದು ಪ್ರಜಾಪ್ರಭುತ್ವ ಯೋಗ್ಯ. ನಮ್ಮ ದೇಶದಲ್ಲಿ ನಾನು ನಿಮಗೆಲ್ಲ ಗೊತ್ತಿದೆ, 64 ವರ್ಷ ವಕೀಲ ವಿದ್ಯೆಯಲ್ಲಿ ಸರ್ ನೋಡಿದ್ದೇನೆ. ನಮ್ಮ ಮೂಲಭೂತ ಹಕ್ಕೇ ಕಾನೂನನ್ನು ಭದ್ರಗೊಳಿಸೋರು. ಇದು ಯಾರು ಸಾಮಾನ್ಯ ಮನುಷ್ಯ ಮಾಡಿದರೆ ಅದನ್ನು ತಪ್ಪು ಅವ್ರ ಮೇಲೆ ಮಾಡೋದು. ತಿಳಿದವರೇ, ಯೋಗ್ಯವಂತರೇ ಮಾಡಿದ ನಮ್ಮ ದೇಶದ ದುರಂತ. ಈ ನಮ್ಮ ಕಾನೂನಿನಲ್ಲಿ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವದ ತತ್ವದಲ್ಲಿ ನಾವು ಈ ಹಕ್ಕನ್ನು ಎಷ್ಟೊಂದು ದುರ್ಬಲಗೊಳಿಸಿದ್ದೇವೆ ಅಂದರೆ ನೀವು ನಮ್ಮ ಪೇಪರ್ನಾಗೆಲ್ಲ ನೋಡ್ತೇವೆ. ತಮ್ಮ ತಿಳಿದಂಗೆ ಅದನ್ನು ವ್ಯಾಖ್ಯಾನ ಮಾಡುವ ಒಂದು ಹವ್ಯಾಸ ಆಗಿದೆ. ಅದೇ ಪ್ರಕಾರ ನಾನು ಏನು ಒಂದು ಹೇಳುವ ಅವಕಾಶ ಇತ್ತು. ನಮ್ಮ ದೇಶದಲ್ಲಿ 1963ನೇ ಸಾಲಿನಲ್ಲಿ ಒಂದು ಹೈಕೋರ್ಟ್ನ ಕೇಸ್, ಅದರೊಳಗೆ ಪ್ರಾಸಿಕ್ಯೂಷನ್ ಬಗ್ಗೆ ಅದು ರಿಟ್ ಮ್ಯಾಟರು. ಅದರೊಳಗೆ ಆರ್ಗ್ಯುಮೆಂಟ್ ಮಾಡ್ತಾರೆ ಏನಂದ್ರೆ ಇಟ್ಸ್ ಮೈ ಫಂಡಮೆಂಟಲ್ ರೈಟ್ ಟು ಕ್ಯಾರಿ ಔಟ್ ಪ್ರಾಸಿಕ್ಯೂಷನ್. ನಾಟ್ ಓನ್ಲಿ ದಟ್, ನಾವು ನಮ್ಮ ವೃತ್ತಿಯಿಂದ ನಮ್ಮ ದೇಶದ ಪ್ರಜೆಗಳ ಹೆಣ್ಣು ಮಕ್ಕಳ ಮಾನ ಕಾಪಾಡ್ತಾರೆ. ಈಗೆಲ್ಲ ಅನೇಕ ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ. ಅವಾಗ ನ್ಯಾಯಾಧೀಶ ಹೇಳ್ತಾರೆ ಇದು ವ್ಯಾಖ್ಯಾನ ಅನ್ನೋದಕ್ಕಿಂತ ಕಾನೂನಿನ ಉಲ್ಲಂಘನೆ ಅಂತ ನಾನು ಭಾವಿಸ್ತೇನೆ ಅಂತ ಹೇಳ್ತಾರೆ. ಈಗ ನಾ ಇದು ಯಾಕೆ ಹೇಳ್ತೇನೆ ಅಂದರೆ ಮೂಲಭೂತವಾಗಿ ಬೇಕಿರೋದು ಕಾನೂನಿನ ತಿಳುವಳಿಕೆಗಿಂತ ನಾವು ಮನುಷ್ಯತ್ವವನ್ನು ತಿಳ್ಕೊಂಡು ನಡೆದಷ್ಟೇ ಎಷ್ಟೇ ಒಂದು ಕಾನೂನು ತಾವೇ ಕಷ್ಟಕ್ಕಾಗ್ತದೆ. ಆ ದೃಷ್ಟಿಯಿಂದ ನಾನು ಹೆಚ್ಚು ಮಾತನಾಡೋ ಬಯಸೋದಿಲ್ಲ. ಇಂಥ ಮಾಸಾಚರಣೆಗಿಂತ ನಾವು ನಮ್ಮನ್ನು ತಿದ್ದುಕೊಂಡು ನಡೆದರೆ ಈ ನಾವು ಕಾನೂನಿಗೆ ಸ್ವಲ್ಪ ಅತ್ಯಂತ ಗೌರವ ಅಂತ ಭಾವಿಸ್ತೇನೆ. ಆ ದೃಷ್ಟಿಯಿಂದ ನಾನು ಹೆಚ್ಚು ಮಾತನಾಡೋದು ಬಯಸೋದಿಲ್ಲ. ಈ ನಮ್ಮ ವಿದ್ಯಾರ್ಥಿಗಳಿಗೆ ಕಾನೂನು ಬಗ್ಗೆ ಏನು ಹೇಳಿ ಒಂದು ವಿಷಯ ಹೇಳಿ ಒಂದು ವ್ಯಾಖ್ಯಾನ. ನಮ್ಮ ದೇಶದಲ್ಲಿ ಕಾನೂನು ಎಷ್ಟಿದಾವೆ ಅಂತಂದರೆ ಇಡೀ ಜಗತ್ತಿನ ಕಾನೂನುಗಳನ್ನು ಒಂದು ತಗಡೆಗೆ ಇಟ್ಟರೆ ನಮ್ಮ ದೇಶದಕ್ಕೂ ಅದಕ್ಕಿಂತ ಹೆಚ್ಚಾಗ್ತವೆ. ಅಂದರೆ ಪ್ರತಿಯೊಂದಕ್ಕೂ ಬೇಸ್ಲೆಸ್ ಅವನ ಆಚರಣೆ ಮಾಡಲಿಕ್ಕಂತಹ ಕಾನೂನುಗಳು ಸಹ ಇದೆ. ಈ ದೃಷ್ಟಿಯಿಂದ ನಾನು ಹೆಚ್ಚು ಮಾತಾಡಲು ಬಯಸೋದಿಲ್ಲ. ಈ ಒಂದು ಭಾಗವತೆಯನ್ನೆಲ್ಲ ಭಾಗವಹಿಸಿರಿ. ಅದರ ನಿಜವಾದ ಆಚರಣೆ ಅಂದರೆ ನಾವು ಕಾನೂನಿಗಿಂತ ಮಾನವೀಯ ಮೌಲ್ಯಗಳನ್ನು ತಿಳ್ಕೊಂಡ್ರೆ ಕಾನೂನು ಆಚರಣೆ ಆಗ್ತದೆ ನಾನು ಭಾವಿಸ್ತೇನೆ. ಆ ದೃಷ್ಟಿಯಿಂದ ನಮ್ಮೆಲ್ಲರಿಗೂ ನಮ್ಮ ದೇಶದ ಯಾವತ್ತು ಪ್ರತಿಯೊಬ್ಬರಿಗೂ ದೇವರು ಭಗವಾನ್ ಒಳ್ಳೆಯ ನಡೆನುಡಿಯನ್ನು ಕೊಡಲಿ. ಆ ಮೂಲಕ ಈ ತಡೆಗೆ ಒಂದು ತಳಪಾಯ ಹಾಕಲಿ.
ಅಧ್ಯಕ್ಷೀಯ ನಿರ್ವಹಣಾಗಿರ್ತಕ್ಕಂಥ ಶ್ರೀ ಟಿ ವಿ ಕಲಿ ವಕೀಲ್ ಅವರು ಕಾರ್ಯಾಧ್ಯಕ್ಷರು ಮೃತ್ಯುಂಜಯ ವಿದ್ಯಾಪೀಠ ಧನ್ಯವಾದಗಳು. ಈಗ ವಂದನಾರ್ಪಣೆ ಲೆಫ್ಟಿನೆಂಟ್ ಹುಸೇನ್ ಸಾಬ್ ಕಳಗೊಂಡ್ NCC ಅಧಿಕಾರಿಗಳು ಇವತ್ತು. ಮೃತ್ಯುಂಜಯ ವಿದ್ಯಾಪೀಠ ಹಾಗೂ ಆರಕ್ಷಕ ಠಾಣೆ ಹಂಸಭಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಹಮ್ಮಿಕೊಂಡಿರತಕ್ಕಂತಹ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಮೃತ್ಯುಂಜಯ ವಿದ್ಯಾಪೀಠದ ಕಾರ್ಯಾಧ್ಯಕ್ಷರಾದಂತಹ ಶ್ರೀ PV ಕೆರುಡಿ ಸರ್ ಅವರಿಗೆ ವಂದನೆ, ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ಹಂಸಭಾವಿ ಆರಕ್ಷಕ ಠಾಣೆ PSI ಸರ್ ಆಗಿರ್ತಕ್ಕಂತಹ ಶ್ರೀ ಆನಂದ್ ನಾಯಕ್ ಸರ್ ಅವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮೃತ್ಯುಂಜಯ ವಿದ್ಯಾಪೀಠದ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಲಿಂಗರಾಜ್ ಸರ್ ಅವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಮೃತ್ಯುಂಜಯ ವಿದ್ಯಾಪೀಠದ ಮತ್ತೋರ್ವ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಪ್ರಬನ್ನ ಬಳಗಾನೂರ್ ಸರ್ ಅವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಹಾಗೆಯೇ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಜಗದೀಶ್ ಕೆರುಡಿಜಿ ಸರ್ ಅವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಗಡಿಸಲ್ ಕರ್ನಾಟಕ ಬಟಾಲಿಯನ್ ಕಚೇರಿಯಿಂದ ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನೈಬ್ ಸುಬೇದಾರ್ ಅಮಿತ್ ಕುಮಾರ್ ಸರ್ ಅವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದಂತಹ ಮೃತ್ಯುಂಜಯ ವಿದ್ಯಾಪೀಠದ ಸಮಸ್ತ ಅಂಗಸಂಸ್ಥೆಗಳ ಮುಖ್ಯಸ್ಥರು, ವಿದ್ಯಾರ್ಥಿನಿಯರು, ಪತ್ರಕರ್ತರು, ಛಾಯಾಗ್ರಾಹಕರು, NCC ವಿದ್ಯಾರ್ಥಿನಿಯರು ಕೂಡ ವಂದನೆ, ಅಭಿನಂದನೆ. ಧನ್ಯವಾದ.